ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ದಂಡಿಪುರದಲ್ಲಿ ವಾಸವಿದ್ದ 32 ವರ್ಷದ ನರಸಿಂಹಮೂರ್ತಿ ಹಾಗೂ 26 ವರ್ಷದ ಸುಜಾತ ಕಳೆದ 6 ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದು ಸುಮಾರು 3 ವರ್ಷದ ಗಂಡು ಮಗುವಿತ್ತು. ಕಳೆದ ಜನವರಿ 31ರಂದು ಸುಜಾತ ಅನಾರೋಗ್ಯ ಕಾರಣ ಮೃತಪಟ್ಟಿದ್ದು, ಗಂಡ ನರಸಿಂಹಮೂರ್ತಿ ತನ್ನ 3 ವರ್ಷದ ಮಗುವಿನ ಜೊತೆ ಅತ್ತೆ ಮನೆಯಲ್ಲೇ ವಾಸವಿದ್ದ ಎನ್ನಲಾಗಿದೆ. ಶುಕ್ರವಾರ ರಾತ್ರಿ ಅತ್ತೆ ಜಯಮ್ಮ, ಅಮರ್, ನಂದೀಶ್ ಎಂಬುವವರು ಅಳಿಯನ ಮೃತದೇಹವನ್ನ ಆಟೋದಲ್ಲಿ ತಂದು ಕುಡಿದು ಬಿದ್ದಿದ್ದಾನೆ ಎಂದು ಹೇಳಿದಾಗ ತಕ್ಷಣ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿದ್ದು ವೈದ್ಯರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಮೃತದೇಹವನ್ನ ಗಮನಿಸಿದ ಕುಟುಂಬಸ್ಥರು ಕತ್ತಿನ ಬಳಿ ಕೊಲೆಯ ಗುರುತುಗಳು ಕಂಡುಬಂದಿದ್ದು, ತಕ್ಷಣ ಮೃತನ ತಂಗಿ ಗಾಯತ್ರಿ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ದೂರು ಬಂದ ತಕ್ಷಣ ಎಚ್ಚೆತ್ತ ಪೊಲೀಸ್ ಇಲಾಖೆ ಕೊಲೆ ಜಾಡು ಹಿಡಿದು ಚುರುಕಿನ ತನಿಖೆ ಕೈಗೊಂಡಾಗ ಮೃತಪಟ್ಟ ಮೂರ್ತಿ ಪತ್ನಿ ಲೇಟ್ ಸುಜಾತ ಜೊತೆ ಅಮರ್ ಎಂಬಾತನ ಅನೈತಿಕ ಸಂಬಂಧವಿರುವುದು ತಿಳಿದು ಬಂದಿದೆ. ಕೊಲೆಯನ್ನ ಮರೆಮಾಚಲು ಯತ್ನಿಸಿ ಸಾಕ್ಷಿ ನಾಶ ಪಡಿಸಲು ಯತ್ನಿಸಿರುವುದು ದೃಢಪಟ್ಟಿದೆ. ಏನಾಗಿದೆ ಅಂದರೆ ನನ್ನ ಮಗನ ಕರ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬೇಲ್ದಾರ ಕೆಲಸ ಮಾಡ್ಕೊಂಡು ಮನೆಯಾಗ ಚೆನ್ನಾಗಿದ್ದವನ್ನ ತಾಯಿ ಮಗ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನನಗೆ ಹೇಳಲೇ ಇಲ್ಲ. ಅವರು ಎಲ್ಲ ಹೋಗಿ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಇಕ್ಕೊಂಡ್ರು. ಒಮ್ಮೆ ಮದುವೆ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಎಲ್ಲಿ ಸರಿ ಎಲ್ಲ ಚೆನ್ನಾಗಿಲ್ಲ ಅಂತ. ನಾನು ಸುಮ್ಮನೆ ಅದೇ 1 ತಿಂಗಳು 2 ತಿಂಗಳು ಆದಮೇಲೆ ಅವನ್ನ ಅವಾಗ ಹೊಡೆದಿಕ್ತಿದ್ರು. ಜಯಮ್ಮ ಒಂದೊಂದು ದಿವಸ ಅವು ಏನಾನ ಒಂದಿಷ್ಟು ಏನಾನ ಮಾತಾಡ್ಕೊಂಡ್ರೆ ಹೇಳ್ತೀವಿ ಅವ್ನು ಹಿಡ್ಕೊಂಡು 2 ಸರಿ 3 ಸರಿ ಹೊಡೆದಿಕ್ತರು. ಆದರೂ ನಾವು ಒಂದ್ಸರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಹೊಡಿಬೇಡ, ಇನ್ನು ಅವ್ರು ಹೆಂಡ್ತಿ ಗಂಡು ಹಂಗನ ಇಲ್ಲಿ ಅಂತ ಹೇಳಿದ್ರು. ಸಾರನ್ನ ಅಲ್ಲಿಗೂ 2-3 ಸರಿ ಹೊಡೆದಿದ್ದ. ಲಾಟಿಗೆ ನಮ್ಗೆ ಗೊತ್ತಾದ್ರು ಏನೋ ಚೆನ್ನಾಗಿರ್ತಾರೆ, ಗಲಾಟೆ ಮಾಡ್ಕೊಂತಾರೆ. ಮದುವೆ ಆಗಿ 7 ವರ್ಷ ಆಗಿತ್ತು, 6 ವರ್ಷ 7 ವರ್ಷ ಆಗಿ ಮಗು 3 ವರ್ಷ ಮಗು. ನರಸಿಂಹಮೂರ್ತಿ ಎಂಬಾತನ ಅತ್ತೆ ಜಯಮ್ಮ ಸುಜಾತ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಅಮರ್ ನಾರಾಯಣ ಹಾಗೂ ಬಾಮೈದ ನಂದೀಶ್ ಸೇರಿಕೊಂಡು ಅಮರ್ ನಾರಾಯಣ ಎಂಬಾತ ತನ್ನ ಆಟೋದಲ್ಲಿ ಮದ್ಯಪಾನ ಮಾಡಿಸಿ ದಂಡಿಪುರದ ಗೌರಿಬಿದನೂರು ಮುಖ್ಯ ರಸ್ತೆಯಲ್ಲಿ ಹಗ್ಗದಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿರುವುದು ಆರೋಪಿಗಳು ಬಾಯಿಬಿಟ್ಟಿದ್ದಾರೆ. ತಕ್ಷಣ ಆರೋಪಿಗಳನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಮೃತನ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತನ ಮಗುವಿನ ಅಳಲು ನೋಡಿದಾಗ ಸಾರ್ವಜನಿಕರ ಕರುಳು ಹಿಂಡುವಂತಿತ್ತು. ಸ್ಥಳಕ್ಕೆ ಅಡಿಷನಲ್ ಎಸ್ಪಿಗಳಾದ ಗೋಪಾಲ್, ಪುರುಷೋತ್ತಮ್, ಡಿವೈಎಸ್ಪಿ ಮಂಜುನಾಥ್, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ರಾಜೇಶ್ ಆರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.